ಬಿಜೆಪಿ ಆಡಳಿತ ಇದ್ದ ಸಂದರ್ಭದಲ್ಲಿ ರಾಮರಾಜ್ಯವಾಗಿತ್ತ ಅಧಿಕಾರಿಗಳೆಲ್ಲ ಫ್ರೀ ಹ್ಯಾಂಡ್ ಅಲ್ಲಿ ಕೆಲಸ ಮಾಡ್ತಿದ್ರ ಅಂತ ನಾನು ಪ್ರಶ್ನೆ ಕೇಳಲೇಬೇಕು, ಕೇಳ್ತೀನಿ. ಅದಕ್ಕೆ ಮುಂಚೆ ನಾನು ಜೆಡಿಎಸ್ ವಕ್ತಾರರ ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಸರ್, ಅಮಾನತ್ತು ಅಂದ್ರೆ ಏನು? ಸ್ವಲ್ಪ ದಿನಗಳ ಕಾಲ ಇದೆಲ್ಲ ತನಿಖೆ ಆಗ್ಲಪ್ಪ, ಅದಾದ್ಮೇಲೆ ನೀನ್ ತಪ್ಪು ಮಾಡಿದ್ಯಾ ಸರಿ ಮಾಡಿದ್ಯಾ ನೋಡ್ಬಿಟ್ಟು ವಾಪಸ್ ಕರ್ಕೊಳ್ತೀವಿ. ಆದ್ರೆ ಕಣ್ಣು ಮುಂದೆ ಇದೆ, ಅವರೇನೆ ಒಪ್ಕೊಂಡಿದ್ದಾರೆ ನಾನು ಈ ರೀತಿಯಲ್ಲಿ ಮಾತನಾಡಿರೋದು ನಿಜ ಅಂತ ಹೇಳಿ. ಹೀಗಾದ್ಮೇಲೂ ಕೂಡ ಅಮಾನತ್ತು ಒಂದೇನಾ ಸರ್? ಯಾಕಂದ್ರೆ ನಿಮ್ ಪಕ್ಷದಲ್ಲೂ ಶಿಸ್ತು ಸಮಿತಿ ಅಂತ ಇರುತ್ತೆ, ನಿಮ್ಮದೇ ಪಕ್ಷದಲ್ಲಿ ಹಿಂಗೆ ಯಾರಾದ್ರೂ ವರ್ತನೆ ಮಾಡಿದ್ರೆ ಏನ್ ಕ್ರಮ ಕೈಗೊಳ್ಳೋ ಸಾಧ್ಯತೆ ಇತ್ತು? ಮೊದಲನೇದಾಗಿ ತಾವು ಇವತ್ತೇನು ಒಂದು ಶಿಡ್ಲಘಟ್ಟ ರಾಜೀವ್ ಗೌಡ ವಿಷಯದಲ್ಲಿ ತಾವು ಇವತ್ತು ಕರೆದಿದ್ದೀರಿ. ಶಿಡ್ಲಘಟ್ಟ ಪೌರಾಯುಕ್ತರಾಗಿರ್ತಕ್ಕಂಥ ಅಮೃತ ಗೌಡರ ಮೇಲೆ ಇವರು ಧಮಕಿ ಹಾಕಿರ್ತಕ್ಕಂಥ ವಿಚಾರವಾಗಿ ಎಲ್ಲಿ ಶುರು ಆಗುತ್ತೆ ಅಂತಂದ್ರೆ ಮೇಡಮ್, ಮೊದಲನೇದಾಗಿ ಫ್ಲಕ್ಸ್ಗಳ ವಿಷಯದಲ್ಲಿ ಶುರು ಆಗುತ್ತೆ. ಆ ಫ್ಲಕ್ಸ್ ಯಾವ ಫ್ಲಕ್ಸ್? ಅದು ಜಮೀರ್ ಅಹಮದ್ ಖಾನ್ ಅವರ ಮಗ ಕಲ್ಟ್ ಅಂತಕ್ಕಂಥ ಸಿನಿಮಾ ಒಂದು ಫ್ಲಕ್ಸ್ಗಳ ವಿಷಯದಲ್ಲಿ ಇದು ಪ್ರಾರಂಭ ಆಗುತ್ತೆ. ಇವರು ಯಾವ ಒಂದು ಜಾಗದಲ್ಲಿ ಫ್ಲಕ್ಸ್ಗಳನ್ನ ಹಾಕಿರ್ತಾರೆ, ಪರ್ಮಿಷನ್ ಇಲ್ಲದೆ ಇರತಕ್ಕಂಥ ಜಾಗಗಳಲ್ಲಿ ಹಾಕಿರ್ತಕ್ಕಂಥದ್ದು ಸಾರ್ವಜನಿಕ ತೊಂದರೆ ಆದಾಗ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ತೆಗಿತಾರೆ. ಮೇಡಮ್, ತೆಗೆದಂತ ಸಂದರ್ಭದಲ್ಲಿ ಆತ ಏಕವಚನದಲ್ಲಿ ಮಾತಾಡ್ತಾನೆ, ಬೆಂಕಿ ಹಚ್ಬಿಡ್ತೀನಿ, ನಿಮ್ಮನ್ನೇನೇನ್ ಮಾಡ್ತೀನಿ ಗೊತ್ತಾ, ನಿಮ್ಗೆ ಹೊಡೆದಾಕ್ಸಿ, ಯಾಕಂದ್ರೆ ಪದಗಳಿಲ್ಲೆಲ್ಲ ಬಳಕೆ ಮಾಡಕ್ ಸಾಧ್ಯ ಇಲ್ಲ. ಒಂದು ಹೆಣ್ಣುಮಗಳ ಒಂದು ಅಧಿಕಾರಿ ಮೇಲೆ ಈ ರೀತಿ ದೌರ್ಜನ್ಯ ಮಾಡಿ ದರ್ಪ ತೋರಿಸ್ತಾರೆ, ನಂಬರ್ 1. ಆಮೇಲೆ ಈ ರಾಜೀವ್ ಗೌಡ ಅಂತಕ್ಕಂಥ ವ್ಯಕ್ತಿ ಈತ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ. ಈತನ ಮೇಲೆ ಈತನ ಹೆಸರು ಮೊದಲು ರಾಜಣ್ಣ ಅಂತ ಇತ್ತು. ಈತನ ಮೇಲೆ ಸರಿಸುಮಾರು 16 ಕೇಸ್ಗಳಿದೆ ಮೇಡಮ್ ಇವತ್ತಿನವರೆಗೂ. 16 ಕೇಸ್ಗಳಲ್ಲಿ ಜಾತಿ ನಿಂದನೆ ಕೇಸ್ ಇದೆ, ಕೊಲೆ ಇದೆ, ಬೆದರಿಕೆ, ವಂಚನೆ, ಈ ರೀತಿ ಅನೇಕ ಕೇಸ್ಗಳು ಇರ್ತಕ್ಕಂಥದ್ದು. ಅಲ್ಲಿ ಇವಾಗ ಯಾರು ಪೊಲೀಸ್ ಅಧಿಕಾರಿ ಇದ್ದಾರೆ ಅವರೇ ಹೇಳ್ತಾರೆ, ಹಳೆಯದ್ರಲ್ಲಿ ನಮ್ಮ ಕುಶಾಲ್ ಚೌಕ್ಸಿ ಅಂತಕ್ಕಂಥವ್ರು ಹೇಳ್ತಾರೆ, ಹಳೆ ಇವ್ರ ಮೇಲೆ ನಾನು ಕೇಸ್ಗಳೆಲ್ಲ ಇದು ಮಾಡಿದ್ದೀನಿ ಅಂತ ಹೇಳಿ. ಮೇಡಮ್, ಯಥಾರಾಜ ಅಂದ್ರೆ ನಿಮ್ಮ ಮಾಹಿತಿ ಪ್ರಕಾರ ಇದೆಲ್ಲ ಚುನಾವಣೆಗೆ ಪೂರ್ವವಾಗಿ ದಾಖಲಾಗಿದ್ದ ಕೇಸ್ಗಳ ಚುನಾವಣೆ ಆದ್ಮೇಲೆ, ಯಾಕಂದ್ರೆ ಚುನಾವಣೆ ಪೂರ್ವವಾಗಿಂದ ಕೂಡ ಮೊದಲು ಆತ ರಾಜಣ್ಣ ಅನ್ನೋ ಹೆಸರಲ್ಲಿ ದಾಖಲಾಗಿದ್ದ ಕೆಲವು ಕೇಸ್ಗಳು, ಅದಾದ ನಂತರ ರಾಜೀವ್ ಗೌಡ ಅಂತಕ್ಕಂಥದ್ದು ಬರುತ್ತೆ ಮೇಡಮ್. ನೋಡಿ, ಇಲ್ಲಿ ಕೋರ್ಟ್ಗೆ ಇವರು ಕೊಟ್ಟಂತ ಒಂದು ನಮ್ಮ ಶ್ರೀನಿವಾಸ್ ಗೌಡ ಅಂತಕ್ಕಂಥ ನಮ್ಮ ಜೆಡಿಎಸ್ ನ ಒಂದು ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಮತ್ತೆ ಮೇಡಮ್ ಕೊಟ್ಟಿರ್ತಕ್ಕಂಥ 2 FIRಗಳು ಕೋರ್ಟ್ ಮುಂದಕ್ಕೆ ಹೋದ, ಚಿಂತಾಮಣಿ ಸೆಷನ್ ಕೋರ್ಟ್ ಹೋದಂತ ಸಂದರ್ಭದಲ್ಲಿ ಅಲ್ಲಿ FIR ಅಲ್ಲಿ ಏನಂತ ಬರೀತಾರೆ ಪೊಲೀಸರು, ಇವರು ಯಾವ ರೀತಿ ಎಷ್ಟು ಪ್ರಭಾವಿಗಳಾಗಿದ್ದಾರೆ ಅಂತಂದ್ರೆ FIR ಅಲ್ಲಿ ಏನಂತ ಬರೆಸ್ತಾರೆ, ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣ ಇವ್ರನ್ನ ಇದು ಮಾಡಿದ್ದೀವಿ ಅಂತಕ್ಕಂಥದನ್ನ ಅದರಲ್ಲಿ ಬರೀತಾರೆ. ಆಕ್ಚುಲಿ ಮಾನ್ಯ ನ್ಯಾಯಾಲಯದ ಮುಂದೆ ಬಂದಂತ ಸಂದರ್ಭದಲ್ಲಿ ಸನ್ಮಾನ್ಯ ನ್ಯಾಯಮೂರ್ತಿಗಳು ಅವರಿಗೆ ಇದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಕ್ಕಂಥದ್ದು ಒಂದು ವಿಚಾರ ಇರೋದ್ರಿಂದ ನಮ್ಮ ಈ 2 ಕಂಪ್ಲೇಂಟ್ ಅನ್ನು ರದ್ದುಗೊಳಿಸಿ ಅಂತ ಯಾವಾಗ ಇವರು ಕಕ್ಷಿದಾರರು ಹೋಗ್ತಾರೆ, ಅವ್ರ ಪರವಾಗಿರ್ತಕ್ಕಂಥ ಲಾಯರ್ಗೆ ಅವರು ಚೀಮಾರಿ ಹಾಕ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಆಕ್ಚುಲಿ ಈ ರೀತಿ ನಡೆದಿರ್ತಕ್ಕಂಥ ಪ್ರಕರಣ ಈ ಪ್ರಕರಣ ಇದೆಯಲ್ಲ, ಇದರಲ್ಲಿ BNS ಸೆಷನ್ 74-79 ಪ್ರಕಾರ 74 ಏನ್ ಹೇಳುತ್ತೆ, ಗೌರವಕ್ಕೆ ಧಕ್ಕೆ ತಂದಿರತಕ್ಕಂಥದ್ದು, 79 ಅವಮಾನಕರವಾಗಿ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಅಂತಕ್ಕಂಥದನ್ನ ಕೋರ್ಟ್ ಹೇಳುತ್ತೆ. ಈ ಸೆಕ್ಷನ್ಗಳು ಹಾಕ್ಬೇಕು ಅಂದ್ರೆ ಇವರು ಎಷ್ಟು ಪ್ರಭಾವಿಗಳು ಅಲ್ಲಿ ಆ ಸ್ಟೇಷನ್ ಅಲ್ಲಿ ಅಂತಂದ್ರೆ FIR ಬರೆಯುವಾಗ ಕೂಡ FIR ಅಂತಿದ್ದು ಒಂದು ಶಕ್ತಿ ಇವ್ರಿಗಿರುತ್ತೆ ಮೇಡಮ್. ಈ ರೀತಿ ರಾಜ್ಯದಲ್ಲಿ ಅನೇಕ ಇಲ್ವಂತಲ್ಲ ಸರ್, ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ವಂತೆ. ಬಟ್ ನೀವು ಹೇಳ್ತಿದ್ದೀರಿ ಅವರು ಪೊಲೀಸ್ ಇಲಾಖೆ ಮೇಲೂ ಪ್ರಭಾವ ಬೀರ್ತಾ ಇದ್ದಾರೆ, ಪ್ರಕರಣವನ್ನ ಡೈವರ್ಟ್ ಮಾಡೋ ಪ್ರಯತ್ನ ಎಲ್ಲಿಂದ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಮಾನ್ಯ KH ಮುನಿಯಪ್ಪನವರು ಇವ್ರ ಪರವಾಗಿ ಒಂದು ಸಾಫ್ಟ್ ಕಾರ್ನರ್ ಅನ್ನು ತೋರಿಸ್ತಾರೆ. ಇಲ್ಲ, ಇಷ್ಟು ದಿನ ನೋಡಿದ್ದೆ ನಾನು, ಒಳ್ಳೆ ರೀತಿಯಲ್ಲಿ ಇವರೆಲ್ಲ ಬಿಹೇವ್ ಮಾಡಿದ್ದಾರೆ, ಇವತ್ತು ಯಾಕೆ ಹಂಗ್ ಮಾತಾಡಿದ್ದಾನೆ. ಇಷ್ಟೆಲ್ಲ ನಡೆದಂತ ಸಂದರ್ಭದಲ್ಲೂ ಕೂಡ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪನವರು ಅವ್ರ ಬಗ್ಗೆ ಅಪಾರವಂತ ಗೌರವ ಇದೆ, ಅವರು ಇವ್ರ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಈ ಜಿಲ್ಲೆ ಹುಡುಗ, ಊರ್ ಹುಡುಗ ನೋಡಿದ್ದಾರೆ. ಥ್ಯಾಂಕ್ಸ್ ಸರ್, ಅದನ್ನ ರಿಮೈಂಡ್ ಮಾಡಿದ್ದಕ್ಕೆ. ನಾನು ಶ್ರೀನಿವಾಸ್ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಮುನಿಯಪ್ಪ ಅವರನ್ನು ನಮ್ಮ ಪ್ರತಿನಿಧಿ ಹನುಮಂತು ನೆನ್ನೆ ಮಾತನಾಡಿಸಿದ್ರು, ಹಾಡು ಹೋಗಲಿದ್ದಾರೆ ಸರ್. ಒಳ್ಳೆ ಹುಡುಗ, ಒಳ್ಳೆ ಕಾರ್ಯಕರ್ತ, ಏನೋ ಅಚಾನಕ್ ಆಗೋಯ್ತು, ಅದನ್ನೊಂಚೂರು ಪ್ಲೇ ಮಾಡಿ. ಮಿನಿಸ್ಟರ್ ಮಾತನಾಡಿರೋದು, ಅದಾದ್ಮೇಲೆ ಪ್ರಶ್ನೆ ಶ್ರೀನಿವಾಸ್ ಅವರು ಉತ್ತರ ಕೊಡ್ತಾರೆ. ನೀವು ಹುಡುಕೊಡ್ರಿ ಸರ್, ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂತ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ ಸರ್. ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು, ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು, ಅದು ತಪ್ಪು ಮಾತಾಡಿದ್ದಾರೆ, ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ ಸರ್. ಕಾನೂನು ಪೊಲೀಸ್ ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ, ಅವರಿಗೆ ರಾಜಕೀಯ ಒತ್ತಡ ಇದೆ, ಅದರಲ್ಲಿ ಮುನಿಯಪ್ಪ ನೀವು ಹುಡುಕೊಡ್ರಿ. ನಾವು ಹುಡುಕದಲ್ಲ ಸರ್, ಪೊಲೀಸ್ ನೀವು ಸುಮ್ಮನೆ ಏನ್ ಮಾತಾಡಬೇಕೋ ಮಾತಾಡಿ, ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ ಸರ್. ಅವರ ಪರವಾಗಿ ನೀವು ನಿಂತಿ ನಮ್ಮ ಪ್ರತಿನಿಧಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕೆಲಸವನ್ನ ಸ್ವಲ್ಪನಾದ್ರೂ ಮಾಡ್ಲಿಕ್ಕೆ ಕೇಪಬಿಲಿಟಿ ಇಲ್ಲ ಅಂತಲ್ಲ ಸರ್.
ಹುಡುಕುವ ಜವಾಬ್ದಾರಿಯನ್ನ ಸರ್ಕಾರ ಅಧಿಕೃತವಾಗಿ ಕೊಟ್ರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ, ಯಾಕಂದ್ರೆ ಅವಮಾನ ಆಗಿರೋದು ಒಬ್ಬ ಸರ್ಕಾರಿ ಅಧಿಕಾರಿಗೆ. ಬಟ್ ರೆಸ್ಪಾನ್ಸಿಬಿಲಿಟಿ ಬೇರೆ ಯಾರಿಗಿದೆ? ನಾನು ಇಟ್ನಾಳ್ ಸರಿಗೆ ಪ್ರಶ್ನೆ ಕೇಳ್ತೀನಿ, ಆದ್ರೆ ನಿಮಗ್ ಕೇಳ್ಬೇಕಾದ್ರು ಒಳ್ಳೆ ಕಾರ್ಯಕರ್ತ, ಒಳ್ಳೆ ಹುಡುಗ, ಏನಪ್ಪ ಕೋಪದಲ್ಲಿ ಮಾತಾಡ್ಬಿಟ್ಟಿದ್ದಾರೆ ಸರ್ ಅಷ್ಟೇ. ಒಂದ್ 2-3 ಮಾಧ್ಯಮದಲ್ಲಿ ನಾನು ಮಾತಾಡಿರೋಂಥದ್ದನ್ನ KH ಮುನಿಯಪ್ಪ ಅವ್ರು ಮಾತಾಡಿರೋಂಥದ್ದನ್ನ ನಾನು ಕೇಳಿದೀನಿ. 10 ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತ ಅಂತ ತಮ್ಗೆಲ್ರಿಗೂ ಮಾಧ್ಯಮದವರೆಗೂ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ ರಾಜೀವ್ ಗೌಡ, ಬಿ ರಾಜಣ್ಣ ಇದ್ರು ಕಾಂಗ್ರೆಸ್ ಪಕ್ಷ ಸೇರಿದಾಗ. ಬಿ ರಾಜಣ್ಣ, ಅವರ ಅಪ್ಪ ಹೆಸರು ವರದಪ್ಪ, ಬಿ ರಾಜಣ್ಣ ಅಂತಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಸೇರಿದ್ರು ಅನ್ನೋದು ಒಂದು ಮಾಹಿತಿ ಕೊಡಬೇಕಾಗುತ್ತೆ ಜನಕ್ಕೆ. 10 ವರ್ಷದಿಂದ ಸೇವೆ ಎಲ್ಲಿ ಮಾಡಿದ್ದಾರೆ ಅನ್ನೋದು ನನಗೆ ಸಂಪೂರ್ಣವಾಗಿ ಅವ್ರು ಹುಟ್ಟಿಂದ ಇಲ್ಲಿವರೆಗೂ ನನಗೆ ಸಂಪೂರ್ಣ ಮಾಹಿತಿ ಇದೆ. ಮೊದಲನೇ ಅವರು ಸಮಾಜ ಸೇವೆಗೆ ಹೋಗಿದ್ದೆ 2ನೇ ಕರೋನಾ 2021ಕ್ಕೆ ಹೋಗಿದ್ದು ಶಿಲ್ಘಟ್ಟಕ್ಕೆ. ಅದು ನನ್ನ ಬೈಕ್ಗೆ ಅಂತಾನೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಅರೆಸ್ಟ್ ಮಾಡಿಸ್ತೀನಿ ಅನ್ನೋ ಬೈಕ್ಗೆ ನಾನು ರಾಜಕಾರಣಕ್ಕೆ ಬರೋದಿಲ್ಲ. ನಾನು ABD ಏನೋ ಒಂದು ಡೆವಲಪರ್, ABD ಟ್ರಸ್ಟ್ ಇಂದ ನಾನು ನನ್ನ ಆದಾಯದಲ್ಲಿ ಒಂದು 50 ಭಾಗ ಜನಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪ್ರಾಮಿಸ್ ಮಾಡಿರೋಂಥದ್ದು. ತದನಂತರ ಅವ್ರಿಗೆ ಬೇರೆ ಕಡೆ ಎಲ್ಲ ಟಿಕೆಟ್ಗೆ ಟ್ರೈ ಮಾಡಿ ಸಿಗದಿದ್ದಾಗ ಕಾಂಗ್ರೆಸ್ ಪಕ್ಷದ ನಮ್ಮ ಕಾಂಗ್ರೆಸ್ DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳೇನಿದ್ದಾರೆ ಅವ್ರನ್ನ ಹಿಡ್ಕೊಂಡು ಅವರನ್ನ ಇಲ್ಲಿವರೆಗೂ ಟಿಕೆಟ್ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರೋದು KH ಮುನಿಯಪ್ಪನವರು. ಅದಕ್ಕಾಗಿ ಅವ್ರಿಗೇನು ವೈಯಕ್ತಿಕವಾಗಿ ಅವ್ರಿಗೇನು ಸ್ನೇಹ 10 ವರ್ಷದಿಂದ ಇರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ 10 ವರ್ಷದಿಂದ ಅವರು ಸೇರ್ಪಡೆನೂ ಇಲ್ಲ, ಜನಪರವಾದಂತ ಕೆಲಸನೂ ಇಲ್ಲ. ಜನಪರವಾದಂತ ಪರ್ಸನಲ್ ಕೆಪಾಸಿಟಿ ಮೇಲೆ ಹೇಳಿದ್ದಾರೆ. ಮುನಿಯಪ್ಪ ಅವರು ಹತ್ರದಿಂದ ನೋಡಿರೋದಕ್ಕೆ ಅನಿಸ್ತಿರ್ಬೋದು ಒಳ್ಳೆ ಕಾರ್ಯಕರ್ತ. ಈಗ ಸೇವೆ ಮಾಡಿರುವಂತದ್ದು ಶಿಲ್ಘಟ್ಟಕ್ಕೆ ಹೋಗಿನೇ 4-5 ವರ್ಷ ಆಗಿ 3 ವರ್ಷ ಆಗಿದೆ. 10 ವರ್ಷ ಅಂತ ಹೇಗೆ ಹೇಳ್ತಾರೆ? ಒಬ್ಬ ಮಂತ್ರಿ ಸುಳ್ಳು ಹೇಳೋದು ತಪ್ಪಲ್ವಾ? ಹೇಗೆ ಹೇಳ್ತಾರೆ? ಎಲ್ಲಿ ಸೇವೆ ಮಾಡಿದ್ದಾರೆ? ಏನ್ ದಾಖಲೆಗಳಿದಾವೆ? ಒಳ್ಳೆ ಕಾರ್ಯಕರ್ತನ ಮೇಲೆ 16 ಕೇಸು ಅಂತ ಹೇಳಿ ಸರ್ ಕೂಡ ಲೆಕ್ಕ ಕೊಡ್ತಿದ್ದಾರೆ. ನಮಗೂ ಅದೇ ಮಾಹಿತಿ ಬಂತು. ಈ ಒಳ್ಳೆ ಕಾರ್ಯಕರ್ತ ಆಗಿದ್ರೆ 16 ಕೇಸ್ ಯಾಕೆ ಬರ್ತಿತ್ತು ಅಂತ. ಈಗ JDS ವಕ್ತಾರರು ಹೇಳಿದ್ರು, BV ರಾಜೇಗೌಡ ಆದ್ಮೇಲೆ 16 ಕೇಸ್ ಇರ್ಬೋದು, ಒಪ್ಕೋತೀನಿ. ಬಿ ರಾಜಣ್ಣ ಮೇಲೆ ಎಷ್ಟು ಕೇಸ್ ಇದೆ ಅನ್ನೋ ತನಿಖೆ ಆಗ್ಬೇಕಲ್ವಾ? ಇವತ್ತು ಕಡೆ ಸಾರಿ ಚುನಾವಣೆಗೆ ನಿಂತಾಗ ಅವರು ಚುನಾವಣೆ ಆಯೋಗಕ್ಕೆ ಮಾಹಿತಿ ಕೊಟ್ಟಿದಾರಲ್ವಾ, ಅದರಲ್ಲಿ 78 ಕೇಸ್ 79 ಕೇಸ್ ಅವತ್ತೈತು. ಅದರಲ್ಲಿ ಸುಮಾರು ಹೆಚ್ಚು ಕಡಿಮೆ ಒಂದು 20-30 ಕೇಸ್ನ ಬಿಟ್ಟಿದ್ರು. ಅದನ್ನ ಚುನಾವಣೆ ಆಯೋಗಕ್ಕೆ ನಾನು ದೂರು ಕೊಟ್ಟಿರುವಂತ ದಾಖಲೆ ಕೂಡ ನನ್ನ ಹತ್ರ ಇದೆ. ಆ 70-80 ಕೇಸ್ ಏನಾಯ್ತು? ಅವಲಹಳ್ಳಿ ಠಾಣೆಯಲ್ಲಿ ರಾಮಕೃಷ್ಣ ರೆಡ್ಡಿ ಇನ್ಸ್ಪೆಕ್ಟರ್ ಇತ್ತೀಚೆಗೆ ಸಸ್ಪೆಂಡ್ ಆದ್ರಲ್ವಾ, ಅವರು ನಾವೇ ಒಬ್ಬ ಆರಿ ಕೊಟ್ಟಿರೋಂತ ಕಂಪ್ಲೇಂಟ್ ಸಂಪೂರ್ಣ ದಾಖಲೆಗಳು, ಅದು ಸರ್ಕಾರಿ ಜಾಗ ಅಂತ ದೃಢೀಕರಣ ಪಟ್ಟಿರುವಂತ ದಾಖಲೆಗಳಿರುವಂತದನ್ನ ಬಿ ರಿಪೋರ್ಟ್ ಹಾಕಿದ್ದಾರೆ 2024ರಲ್ಲಿ. ಈಗ ಅವರು ಕೋಲಾರ ಅವರು ಯಾರು ಇನ್ಸ್ಪೆಕ್ಟರ್ ರಾಮಕೃಷ್ಣ ರೆಡ್ಡಿ ಅವರು, ಅವರನ್ನ ಇವರೇ ಹಾಕ್ಸ್ಕೊಂಡ್ ಬಂದಿದ್ರು ಅವಲಹಳ್ಳಿ ಠಾಣೆಗೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ಅದನ್ನ ನಾವು ನಮ್ ಚಾನೆಲ್ ಆಗಿ ಎಂಡೋರ್ಸ್ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ. ಯಾರನ್ನ ಕರ್ಕೊಂಡ್ಬಂದ್ರು ಏನ್ ಮಾಡಿದ್ರು? ಸಿಂಪಲ್ ಪ್ರಶ್ನೆ ಸರ್, ಅಲ್ಲ ಮೇಡಮ್, ಈಗ ಸಿಂಪಲ್ ಪ್ರಶ್ನೆ ಅಲ್ಲ. ಮುನಿಯಪ್ಪನವರು ನಿಮಗಿಂತ ಹತ್ರದಿಂದ ರಾಜೀವ್ ಗೌಡ ಅವರನ್ನು ನೋಡಿರಬಹುದು, ಪಾರ್ಟಿಗೆ ಒಳ್ಳೆ ಕೆಲಸ ಮಾಡಿರ್ಬೋದು, ಕೋಪದಲ್ಲಿ ಬಂದು 3 ವರ್ಷ ಆಗಿದೆ. 10 ವರ್ಷ ಅಂತ ಹಿಂಗ್ ಸುಳ್ಳು ಹೇಳ್ತಾರೆ ಒಬ್ಬ ಮಂತ್ರಿಯಾಗಿ. ಪಾರ್ಟಿಗೆ ಸೇರಿನೇ 3 ವರ್ಷ ಆಗಿದೆ. ಎಲ್ರಿಗೂ ಗೊತ್ತಿರೋಂಥದ್ದು, ಸೇರ್ಪಡೆ ಆಗಿರುವಂತದ್ದು. 10 ವರ್ಷದಿಂದ ಅದೇ ಬೇಸಿಕ್ ಪ್ರಶ್ನೆ ಅಲ್ಲಿಗೆ. ಮತ್ತೆ 16 ವರ್ಷದಿಂದ ಪಕ್ಷಕ್ಕೆ ದುಡಿಯೋ ಕಾರ್ಯಕರ್ತರ ಮೇಲೆ ಇಲ್ಲದ ವಿಶೇಷ ಒಲವು 3-4 ವರ್ಷದಿಂದ ಬಂದವ್ರ ಮೇಲೆ ಯಾಕಿದೆ? ಕಾಂಗ್ರೆಸ್ ಪಕ್ಷದ ಎಲ್ಲ ಬೇರೆಯವ್ರಿಗೆಲ್ಲ ಇಲ್ಲದೆ ಇರುವಂತದ್ದು, ಮುನಿಯಪ್ಪ ಅವ್ರಿಗೆ ಮಾತ್ರ ಯಾಕೆ ವಿಶೇಷವಾಗಿ ಅವರು ಒಳ್ಳೆ ಹುಡುಗ ಅನ್ಸಿದ್ರು, ದಾನ ಮಾಡಿರುವಂತದ್ದು ಇನ್ನೊಂದು ಮತ್ತೆ ಅವ್ರು ಮಾತ್ರ ಹೇಳ್ತಾರೆ, ಬೇರೆಯವ್ರು ಯಾಕೆ ಹೇಳೋದಿಲ್ಲ?